ಈಗ ಹಾಡ ಹಗಲೇ 7 ಕೋಟಿ ರೂಪಾಯಿ ರಾಬರಿ ಆಯ್ತಲ್ಲ ಬೆಂಗಳೂರಿನಲ್ಲಿ. ಈ ಕುರಿತಂತ ತನಿಖೆ ತೀವ್ರಗೊಳ್ತಾ ಇದೆ. ಜೊತೆಗೆ ಈ ರಾಬರಿಯ ಮಾಸ್ಟರ್ ಮೈಂಡ್ ಇದಾರಲ್ಲ, ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ, ಈತನ ಕಹಾನಿ ಇದೆಯಲ್ಲ ಬಹಳ ರೋಚಕ ಆಗಿದೆ. ದರೋಡೆ ಆಯ್ತಲ್ಲ, ಅವತ್ತು ಈ ಅಣ್ಣಪ್ಪ ನಾಯ್ಕ ಕರ್ತವ್ಯಕ್ಕೆ ಹಾಜರಾಗಿದ್ದ, ಏನೂ ಡೌಟ್ ಬರಬಾರದು ಅಂತ. ಅಣ್ಣಪ್ಪನ ಕರ್ತವ್ಯಕ್ಕೆ ಹಾಜರಾಗಿದ್ದಂತಹ ಸಂಗತಿ ಇದೆಯಲ್ಲ, ಅದು ಪೊಲೀಸರಿಗೆ ಶಾಕ್ ಕೊಟ್ಟಿತ್ತು. ಈ ಅಣ್ಣಪ್ಪನ ಚಲನ ವಲನದ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಆರೋಪಿಗಳ ಸುಳಿವು ಸಿಗೋದಕ್ಕೆ ಆತನ ಅತಿ ಬುದ್ಧಿವಂತಿಕೆಯೇ ಕಾರಣ ಆಯಿತು. ವೃತ್ತಿ ಜೀವನದಲ್ಲಿ ಅಣ್ಣಪ್ಪ ನಾಯ್ಕನ ಹಿನ್ನೆಲೆಯೂ ಕೂಡ ಸರಿ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಈ ರಾಬರಿಯ ಮಾಸ್ಟರ್ ಮೈಂಡ್ ಆಗಿದ್ದು ಇದೇ ಅಣ್ಣಪ್ಪ ನಾಯ್ಕ. ಆತ ರಾಬರಿ ಆದ್ಮೇಲೂ ಕೂಡ ಯಾರ ಹತ್ರನೂ ಡೌಟ್ ಬರಬಾರ್ದಲ್ಲ. ಈ ರಾಬರಿ ಆಗಿರೋದಕ್ಕೂ ಅವನ ಹೆಸರು ಕೇಳಿ ಬಂದಿರೋದಕ್ಕೂ ಆ ವ್ಯಕ್ತಿ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅಂತಂದರೆ ಅವನ ಮೇಲೆ ಡೌಟ್ ಬರೋದು ಆಬ್ವಿಯಸ್ಲಿ. ಅಂದರೆ 99.9% ಆತನ ಮೇಲೆ ಡೌಟ್ ಬಂದೇ ಬರುತ್ತೆ. ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಬಹಳ ಚಾಲುಕ್ಯನಿಂದ ಆತ ಕರ್ತವ್ಯಕ್ಕೆ ಹಾಜರಾಗ್ತಾನೆ. ಆತನ ಚಲನ ವಲನದ ಮೇಲೆ ಭಾರಿ ಅನುಮಾನ ವ್ಯಕ್ತಪಡಿಸ್ತಾರೆ. ಆಮೇಲೆ ಆತನ ಹಿಸ್ಟ್ರಿಯೂ ಕೂಡ ಅಂತ ಏನು ಚೆನ್ನಾಗಿ ಸರಿ ಇರಲಿಲ್ವಂತೆ. ದರೋಡೆ ಆದ ದಿನ ಬಹುತೇಕ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ರು. ಪ್ರತಿಯೊಂದು ವಾಹನವನ್ನು ಪರಿಶೀಲನೆ ಮಾಡ್ತಾ ಇದ್ರು. ಹೀಗೆ ಈ ಎಲ್ಲ ವಿಚಾರ ಸಂಬಂಧ ತನಿಖೆಯಲ್ಲಿ ಆತ ಕೊಟ್ಟಂಥ ಸ್ಟೇಟ್ಮೆಂಟಿಂದ ಎಲ್ಲವೂ ಬಯಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಕೇಸ್ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಈ ಕಾನ್ಸ್ಟೇಬಲ್ನ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಶಾಕ್ಗೆ ಒಳಗಾದರು ಪೊಲೀಸರೇ. ಈತನ ಆ ಒಂದು ನಡೆ, ಚಲನ ವಲನ ಆಗಿರ್ಬೋದು, ಈತನೇ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಯಾವ ಹಂತದಲ್ಲಿದೆ ತನಿಖೆ? ಶರತ್, ಏನು 7.11 ಕೋಟಿ ಡಕಾಯಿತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸರು ಕೂಡ 90% ಹಣವನ್ನ ಈಗಾಗಲೇ ರಿಕವರಿಯನ್ನ ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಂಬಂಧ ಮೇನ್ ಕಿಂಗ್ ಪಿನ್ ಆಗಿರುವಂತಹ ಏನು ಗೋವಿಂದಪುರ ಕಾನ್ಸ್ಟೇಬಲ್ ಆಗಿರುವಂತಹ ಅಣ್ಣಪ್ಪ ನಾಯ್ಕ್ ಯಾವ ರೀತಿಯಾಗಿ ಸಿಕ್ಕಾಕೊಂಡ, ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋದೇ ಒಂದು ರೀತಿಯಲ್ಲಿ ರೋಚಕವಾಗಿರುವಂತದ್ದು. ಈ ಒಂದು ಘಟನೆ ಆದ ನಂತರದಲ್ಲಿ ಡೇರಿ ಸರ್ಕಲ್ ಮೇಲೆ ಸಿಎಂಎಸ್ ವಾಹನದಲ್ಲಿ 7.11 ಕೋಟಿಯಷ್ಟು ಹಣವನ್ನ ರಾಬರಿಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಪೊಲೀಸರಿಗೆ ಈ ಒಂದು ಮಾಹಿತಿ ಬರುತ್ತೆ. ಅದಾದ ನಂತರದಲ್ಲಿ ಪೊಲೀಸ್ ಕಮಿಷನರು ಪೂರ್ವ ಹಾಗೆ ದಕ್ಷಿಣ ವಿಭಾಗದಲ್ಲಿ ಎಲ್ಲಾ ಕಡೆಗಳು ಕೂಡ ನಾಕಾಬಂದಿಯನ್ನ ಹಾಕಿಸ್ತಾರೆ. ಈ ಒಂದು ನಾಕಾಬಂದಿಯಲ್ಲಿ ಪೊಲೀಸರು ಕೂಡ ವಾಹನ ತಪಾಸಣೆಯನ್ನ ಮಾಡ್ತಾ ಇರ್ತಾರೆ. ಈತ ಗೋವಿಂದಪುರ ಕಾನ್ಸ್ಟೇಬಲ್ ಆಗಿರೋದ್ರಿಂದ ಇವನು ನಾಕಾಬಂದಿಗಳಲ್ಲಿ ಪೊಲೀಸರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗ್ತಾನೆ. ಆದ್ರೆ ಪೊಲೀಸರಿಗೆ ಇನ್ನು ಈತ ಬೇರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ವಾ, ಇಲ್ಲಿ ಈ ಒಂದು ಲಿಮಿಟ್ಸ್ಗೆ ಏನಕ್ಕೆ ಬಂದಿದ್ದಾನೆ ಅಂತ ಹೇಳಿ ಒಂದಷ್ಟು ಎಂಕ್ವೈರಿಯನ್ನ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಈತ ಈ ಹಿಂದೆ ಬಾಣಸ್ವಾಡಿಯಲ್ಲಿ ಕ್ರೈಮ್ ಬ್ರಾಂಚ್ ಅಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. ಈ ಹಿಂದೆನೂ ಕೂಡ ಈತನ ಮೇಲೆ ದರೋಡೆ ಪ್ರಕರಣದಲ್ಲಿ ಈತ ಸಸ್ಪೆನ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ ಈ ಏನು ಅಣ್ಣಪ್ಪ ನಾಯ್ಕ ಸಸ್ಪೆಂಡ್ ಆಗಿರ್ತಾನೆ. ಸದ್ಯ ಈತ ಇಲ್ಲಿಗೆ ಏನಕ್ಕೆ ಬಂದಿನ, ಈ ಲಿಮಿಟ್ಸೇ ಅಲ್ವಲ್ಲ ಅಂತ ಹೇಳಿ ಪೊಲೀಸರು ಕೂಡ ಕರೆಯನ್ನ ಮಾಡ್ತಾರೆ ಗೋವಿಂದಪುರದಲ್ಲಿ. ಆತ ಅವತ್ತು ಡ್ಯೂಟಿನೇ ಇರ್ಲಿಲ್ವಂತೆ. ಜೊತೆಗೆ ಮೊದಲಿಗೆ ಅವನ ಒಂದಷ್ಟು ಹಾವಭಾವನ್ನ ನೋಡಿದಾಗ ಸಂಶಯ ಬರುತ್ತೆ. ಆನಂತರದಲ್ಲಿ ಆತನನ್ನ ಕರೆದು ವಿಚಾರಣೆಯನ್ನ ಸಿಸಿಬಿ ಪೊಲೀಸರು ಮಾಡ್ತಾರೆ. ಆನಂತರದಲ್ಲಿ ಆತ ಒಂದಷ್ಟು ವಿಷಯವನ್ನ ಬಾಯ್ಬಿಡ್ತಾನೆ. ಜೊತೆಗೆ ಈ ಒಬ್ಬ ಕಾನ್ಸ್ಟೇಬಲ್ ಕೊಡುವಂತಹ ಮಾಹಿತಿ ಪ್ರಕಾರ ಪೊಲೀಸರು ಈ ಒಂದು ಪ್ರಕರಣದ ಬಗ್ಗೆ ಕೂಲಂಕಷವಾಗಿ ತನಿಖೆಯನ್ನ ಆರಂಭ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ನಿನ್ನೆ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಿ ಒಟ್ಟು 10 ದಿನಗಳ ಕಾಲ ಕಸ್ಟಡಿಗೆ ಈಗಾಗಲೇ ಪಡೆದುಕೊಂಡು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.